ನನಗೆ ಯಾವ ಫ್ಲಾಟು ಬೇಕಾಗಿಲ್ಲ. ಐ ಹೇಟ್ ಯು ಪ್ರೀತಮ್. ದೀಪ್ತಿ, ಏನಮ್ಮ ಇದು ಪೇಪರ್ ಚೂರುಗಳು? ಅಮ್ಮ, ಇದೆಲ್ಲ ವೇಸ್ಟ್ ಪೇಪರ್ಸು. ನಾನೇ ಹರಿದಾಕಿದ್ದೆ, ಬಿಸಾಕಿರ್ಲಿಲ್ಲ ಅಷ್ಟೇ. ಏನೋ ತಗೊಳಕೋಗಿ ಬೀಳ್ಸಿರ್ಬೇಕು ಅಲ್ವಾ ದೀಪ್ತಿ? ಹೌದೌದು, ಕೈಜಾರ್ ಬಿದ್ದು ಹೋಯ್ತು. ಹೋಗ್ಲಿ ಬಿಡು. ದೀಪ್ತಿ, ನೀನು ತಾಯಿ ಆಗ್ತಿದೀಯಾ ಅಂತ ಗೊತ್ತಾಯ್ತಮ್ಮ. ನಂಗೆ ತುಂಬ ಸಂತೋಷ ಆಯಿತು. ನೋಡು, ಇನ್ಮೇಲೆ ನೀನು ಚೆನ್ನಾಗಿ ತಿಂದು ದೇಹಕ್ಕೆ ಶಕ್ತಿ ತಗೋಬೇಕು. ಸರಿನಾ? ತಗೋ. ಇಲ್ಲಿ ಆನು ಆನಮ್ಮ, ಆನು ಆನು. ನೋಡು, ನೀನೇನು ಸಂಕೋಚ ಪಟ್ಕೋಬೇಡ. ನಿನ್ಗೇನು ತಿನ್ಬೇಕು ಅನ್ಸುತ್ತೋ ನನ್ನನ್ನು ಕೇಳು, ನಾನು ಮಾಡ್ಕೊಡ್ತೀನಿ. ನನ್ನ ಮೊಮ್ಮಗು ಹುಟ್ಟೋವಾಗಲೇ ಗಟ್ಟು ಮುಟ್ಟಾಗಿ ಹುಟ್ಟಬೇಕು, ಆಯ್ತಾ? ಇವನು ಸ್ವಲ್ಪ ಸೋಂಬೇರಿ. ಅವನ ಕೆಲಸ ಏನಾದರೂ ನಿನ್ನ ಕೈಲೇ ಮಾಡಿಸ್ಬೇಕು ಅಂತ ಕೇಳಿದ್ರೆ ನೀನು ನನ್ನ ಹತ್ರ ಹೇಳು, ಅವನ್ನ ನಾನು ವಿಚಾರಿಸ್ಕೋತೀನಿ. ನೀನು ಮಾತ್ರ ಯಾವ ಕೆಲಸನೂ ಮಾಡ್ಕೊಡುದು, ಅರ್ಥ ಆಯ್ತಾ? ವಾವ್, ಅತ್ತೆ ಅಂದ್ರೆ ಹೀಗಿರ್ಬೇಕು ನೋಡಿ. ನೋಡಿದ್ರೆ ನನಗೆ ಯಾಕೆ ನಿಮ್ ತರ ಅತ್ತೆ ಸಿಗಲಿಲ್ಲ ಅಂತ ಹೊಟ್ಟೆ ಉರಿತಿದೆ. ಬನ್ನಿ ಬನ್ನಿ, ನಾನು ನೀವು ಅಜ್ಜಿ ಆಗ್ತಿದೀವಲ್ವಾ, ಅದಕ್ಕೆ ಈ ಸ್ವೀಟು ತಗೊಳ್ಳಿ. ಅಯ್ಯೋ, ಈ ಕೇಕನ್ನ ಯಾಕೆ ತಿನ್ಬೇಕು? ನನ್ ಮಗಳ ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನನ್ಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಅವತ್ತಿಂದ ಆ ಸಂತೋಷಕ್ಕೆ ಹಾಳಾದ್ದು ಹೊಟ್ಟೆಗೆ ಊಟನೇ ಸೇರ್ತಿಲ್ಲ. ಇದೇ ಸಂತೋಷದಲ್ಲಿ ಊಟ ಗೀಟ ಹಾಕ್ತಿರೋ ಅಥವಾ ಕೇಕ್ ನಲ್ಲಿ ಕೆಲಸ ಮುಗಿಸ್ಬಿಡ್ತಿರೋ? ಎಷ್ಟು ದೊಡ್ಡ ಶ್ರೀಮಂತರು ನೀವು, ಎಷ್ಟೊಂದು ಸರಳವಾಗಿದ್ದೀರಾ. ನೀವು ಕೇಳೋದು ಹೆಚ್ಚ, ನಾನು ಅಡುಗೆ ಮಾಡಿ ಬಡಿಸೋದು ಹೆಚ್ಚ. ಮಗಳ ಹತ್ರ ಮಾತಾಡ್ತಾ ಇರಿ, ನಾನು ಹೀಗೆ ಅಡುಗೆ ಮಾಡ್ತೀನಿ. ಏ ಪ್ರೀತಮ್, ಬಾರು, ಅವ್ರು ಮಾತಾಡ್ಲಿ. ಇರಮ್ಮ, ಅತ್ತೆಯವ್ರ ಅಪ್ರೂಪಕ್ಕೆ ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ. ಬರೀ ಮಗಳ ಹತ್ರ ಮಾತಾಡ್ಬಿಟ್ರೆ ಸಾಕಾ? ಅಳಿನ ಜೊತೆನೂ ಮಾತಾಡ್ಲಿ ಅಲ್ವಾ ಅತ್ತೆ? ಏ, ಅವ್ರ ಅಮ್ಮನ ಹತ್ರ ಮಾತಾಡ್ಬೇಕು, ಏನೋ ಹೇಳ್ಕೋಬೇಕು ಅನ್ಸಿರುತ್ತೆ. ನಿನಗೇನೋ ಕೆಲಸ ಇಲ್ಲಿ, ಬಾರೋ ಬಾ. ಕೀ ಎಲ್ಲೋಯ್ತು? ಕೀ ಇಲ್ಲೇ ಇಟ್ಟಿದ್ನಲ್ಲ, ಕೀ ಎಲ್ಲೋಯ್ತು? ಮಮ್ಮಿ ಅಡಿ, ಕೀ ಎಲ್ಲಾಯ್ತು? ಕಾರ್ ಕೀ ಇಟ್ಟಿದೆ ಅಲ್ಲಿ. ಈ ಮನೇಲಿ ಇಟ್ಟು ವಸ್ತು ಇಟ್ಟಿದ ಕಡೆ ಇರಕ್ಕೆ ಇಲ್ಲ. ಸೊ ಥ್ಯಾಂಕ್ಸ್ ಮಮ್ಮಿ, ಕೀ ಕೊಡು. ಕೊಡೋದಿಕ್ಕಲ್ಲ, ನಾನು ಎತ್ಕೊಂಡು ನೀವ್ನೇ ಅನ್ನೋದು ನಿಂಗೆ ಗೊತ್ತಾಗ್ಲಿ ಅಂತ ತೋರಿಸಿದ್ದು. ಯಾಕವಾ, ಒಂದು ಪಿಕಪ್ ಐತೆ, ಅರ್ಜೆಂಟು, ಕೀ ಕೊಡವಾ? ಸುಳ್ಳು ಹೇಳ್ಬೇಡ. ಸುಳ್ಳ? ಸತ್ಯವಾಗ್ಲೂ ಒಂದು ಪಿಕಪ್ ಐತೆ, ಅರ್ಜೆಂಟು, ಕೀ ಕೊಡು. ನನ್ ಮುಟ್ಟಿ ಆಣೆ ಮಾಡಿ ಹೇಳು, ಪಿಕಪ್ ಐತೆ ಅಂತ. ನಿನ್ ಗಾಯಗಳೆಲ್ಲ ವಾಸಿ ಆಗೋವರೆಗೂ ನೀ ಎಲ್ಲೂ ಹೊರಗೆ ಹೋಗ್ಕೊಡ್ತು. ಹೋಗು ರೂಮ್ಗೆ, ಒಳಗ್ ನಡಿ, ಸುಧಾರಿಸ್ಕೋ. ಮಗ ಕೆಲ್ಸಕ್ಕೆ ಕೊಂಡು ನಿಂತವನೆ, ಕೀ ಕೊಟ್ಟು ಕಳ್ಸು. ನೀ ಮಧ್ಯ ಬಾಯಾಕ್ಬೇಡ, ನಂಗೆಲ್ಲ ಗೊತ್ತೈತೆ. ನನ್ ಮಗ ನಾ ಹೇಳ್ದಂಗೆ ಕೇಳ್ತಾನೆ ಅಲ್ವೇನ್ಲ? ನೀನೇನು ಹೇಳಿದ್ರು ಕೇಳ್ತೀನಿ ಕಣವ, ಆದ್ರೆ ನಾನೀಗ ಅರ್ಜೆಂಟಾಗಿ ಹೋಗ್ಬೇಕು. ನಾನು ತಡಿಬೇಡ, ಕೀ ಕೊಡು.
ಆದ್ರೆ ಹೋಗೋಕ್ ಮುಂಚೆ ನಿನ್ ಹೆಣ ನೋಡ್ಕೊಂಡು ಹೋಗು. ಇನ್ಯಾವತ್ತೂ ನನ್ ಮುಖ ನೋಡಕ್ ಬರ್ಬೇಡ. ಯಾಕವ ಹಿಂಗ ಆಡಿಯ? ಯಾವಾಗ ನೋಡಿದ್ರು ಸಾಯ್ತೀನಿ ಸಾಯ್ತೀನಿ ಅಂತಿರ್ತೀಯಾ? ನಿನಗೊಬ್ಳಿಗೆನೆ ಸಾಯಕ್ ಬರೋದು, ನಾನು ಸಾಯ್ತೀನಿ. ಬಾ, ಎಲ್ರು ಒಟ್ಟಿಗೆ ಸತ್ತೋಗವ. ಎಂತ ಮಾತಾಡ್ಬಿಟ್ಟು ನೀನು? ಸಾಯಿಯಲ್ಲ, ಸಾಯ್ತೀಯ ನೀನು? ಇನ್ಮೇಲೆ ನಾನಿನ್ನು ಏಟೊಂದು ಆಸೆ ಮಡಗಿವ್ನಿ ಗೊತ್ತಾ? ಕಡ್ಲ ಮಗ ಇರೋದು ನಮ್ಗೆ. ನೀನೇ ಸಾಕ್ಬೇಕು, ನೀನೇ ಊಟ ಹಾಕ್ಬೇಕು ನಮ್ಗೆ, ನೀನೇ ಊಟ ಹಾಕ್ಬೇಕು. ನೀನ್ ಅಳ್ಬೇಡ ಕಣವ, ನೀನ್ ಅಳ್ಬೇಡ. ನಾನ್ ಸಾಯಕ್ಕಿಲ್ಲ. ಸಾವಿತ್ರಿ, ಪ್ರೀತ ಮತ್ತೆ ಇವತ್ತು ಇಲ್ಲೇ ಊಟ ಮಾಡ್ತಾರೆ. ಅವ್ರಿಗೆ ಒಳ್ಳೆ ಅಡಿಗೆ ಮಾಡಿ ಬಡಿಸ್ಬೇಕು. ನೀನು ನನ್ ಸಹಾಯ ಮಾಡಮ್ಮ. ಅದನ್ನ ಯಾಕಮ್ಮ ಕೇಳ್ಕೊತೀಯಾ? ಬಾ ಮಾಡೋಣ. ಎಷ್ಟು ಚೆನ್ನಾಗಿ ಅಡ್ಗೆ ಮಾಡೋಣ ಅಂದ್ರೆ ಅವ್ರು ನಮ್ ಕೈ ರುಚಿ ನೋಡಿ ಸೋತ ಹೋಗ್ಬಿಡ್ಬೇಕು. ವಿನಿತಾ, ನೀನು ಬಾರೆ, ಒಂದ್ ಕೈ ಹಾಕು. ಹೋಗಮ್ಮ, ಈ ಬಟ್ಟೆ ಹೋಗಿ ಪಾತ್ರೆ ತೊಳಿ ಅಡಿಗೆ ಮಾಡು, ಇಂಥ ಕೆಲ್ಸಗಳನ್ನೆಲ್ಲ ಹೇಳ್ಬೇಡ. ಯಾವ್ದೇ ಕೆಲಸ ಮಾಡಿದ್ರು ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು. ಅಂತ ಕೆಲಸ ಯಾವ್ದಾದ್ರೆ ಹೇಳು. ತರ್ಲೆ, ಯಾವ್ದೇ ಕೆಲಸ ಮಾಡಿದ್ರು ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು. ಅದನ್ನ ಕಲ್ತ್ಕೊ. ಬಾಯ್ ನಮ್ ಜೊತೆ. ಅಯ್ಯೋ ಬಿಡಕನ ಬರಲ್ಲ. ಯಾಕೆ? ಆ ಮೂತಿಗಳು ನೋಡಕ್ ನಮ್ಗೆ ಇಷ್ಟ ಇಲ್ಲಪ್ಪ. ಯಾರ ಮಗನೇ? ಇನ್ಯಾರು? ಆ ವೈಶಾಲಿ ಆಂಟಿದು. ಬಾಯಿ, ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಪ್ರೀತಮ್ ಮತ್ತೆ. ಕೇಳಿಸ್ಕೊಂಡ್ರೆ ಅವನೇನ್ ಅನ್ಕೋತಾನ? ಐ ಡೋಂಟ್ ಕೇರ್. ಎಲ್ಲಾ ವಿಷಯದಲ್ಲೂ ತಲೆ ಹರಟೆ ಮಾಡ್ತೀಯ ನೀನು. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿಮ್ಗೆ ಎಷ್ಟು ಸಲ ಹೇಳ್ಕೊಡ್ತೀನಿ. ಮದರ್ ಇಂಡಿಯಾ, ಉಪದೇಶ ಮಾಡೋದ್ ನಿಲ್ಲಿಸ್ಕ್ಯಾ? ಈಗೇನು ಅಡಿಗೆ ಮಾಡಕ್ ಹೆಲ್ಪ್ ಮಾಡ್ಬೇಕು ಅಷ್ಟೇ ತಾನೆ? ನಡೀರಿ 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 ನಡೀರಿ. ನಾನು ಹೊರಗೆ ಹೋಗೋಕೆ ಯಾಕೆ ಬಿಟ್ಟಿಲ್ಲ ಗೊತ್ತಾ? ನನಗೆ ಗೊತ್ಕಡ್ಲ ನೀನ್ ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ಯಾ ಅಂತ. ನೋಡ್ ಮಗ, ಲವ್ ಗಿವು ಇದೆಲ್ಲ ಫಿಲಿಮ್ನಾಗೆ ಚಂದ. ಚಿನ್ನ ಕಲ್ಲು ಫಿಲ್ಮು 2 ಗಂಟೆ ಇರ್ತದೆ, ಆದ್ರೆ ಬದುಕು ಸಾಯೋ ಗಂಟೆ ಇರ್ತದೆ ಮಗ. ನೀನೇನು ಯಾವಳನ್ನ ಲವ್ ಮಾಡ್ದೆ ಅಂತ ಕಟ್ಕೊಂಡು ಕೈ ಹಿಡ್ಕೊಂಡು ಹೊಂಟೋಯ್ತೀಯ. ನಾವ್ ಏನ್ಲ ಮಾಡೋದು? ಒಂದು ಮನೇನೂ ಇಲ್ವೋ ವಾಸಕ್ಕೆ? ಇರೋ ಮನೆಗೆ ವಾಚ್ಮನ್ಗಳು ನಾವು. ನಾಳೆ ಓನರ್ ಬಂದು ಹೋಗಿ ಅಂದ್ರೆ ಹೊರಟೋಗ್ಬೇಕು. ಕೈನಾಗ ದುಡ್ಡಿಲ್ಲ, ನಿಮ್ಮಪ್ಪ ದುಡಿಯಾಕಿಲ್ಲ, ನಾವು ಹೊಟ್ಟೆ ಹೊರೆಯೋದು ಹೆಂಗಪ್ಪ? ನಿಮ್ಮಪ್ಪ ಕುಡ್ಕೊಂಡು ಯಾವ್ದೋ ಗಡಂಗೋ ಬಾರೋ ಜಗಲಿ ಮೇಲೆ ನಾ ಮಲ್ಕೋತಾನೆ. ನಾನು ಹೆಂಗ್ಸು ಕಣಪ್ಪ. ಬೀದಿಲಿ ಕೂತ್ರೆ ತಪ್ಪತ್ತೆ ಬರ್ತದೆ.
ನಾವು ನಿನ್ನನ್ನು ನಂಬ್ಕೊಂಡಿದೀವೋ. ನಿನ್ ತಾಯಿನ ಬೀದಿ ಪಾಲು ಮಾಡ್ಬೇಡ ಕಂದ, ಬೀದಿ ಪಾಲು ಮಾಡ್ಬೇಡುವ. ಅಲ್ವೇ, ಮಗ ಅರ್ಜೆಂಟಾಗಿ ಕೆಲ್ಸದ ಮ್ಯಾಕ್ ಹೋಗ್ತಿದ್ದ, ಏನೇನೋ ಮಾತಾಡಿ ಅವ್ನ ಮೂಡೆ ಆಫ್ ಮಾಡ್ಬಿಟ್ಟಲ್ಲೇ. ದೊಡ್ಡ ಮತ್ತ ಕಣಯ್ಯ ನೀನು. ಮಗನ ಮೂಡಪ್ ಆಗಿರೋದು ಗೊತ್ತಾಯ್ತು ನಿಂಗೆ, ನನ್ನ ಆತಂಕ ಗೊತ್ತಾಗಿಲ್ವಾ? ಒಂದ್ ಮಾತು ತಿಳ್ಕೊ, ಸತ್ಯನ ಮದ್ವೆ ಇಸ್ತೀಯ ನನಗ್ ಬಿಟ್ಬಿಡು. ನೀ ಏನಾದ್ರೂ ಅವರ ತಲೆ ಕೆಡ್ಸಿ ಲವ್ ಗಿವ್ ಅಂತ ದಾರಿ ತಪ್ಪಿಸಿದ್ಯೋ, ಗುಳ್ಳೆಗೆ ಬಿಸಿನೀರು ಕಾಯಿಸ್ತೀನಿ. ಆಮೇಲೆ ಮನೆ ಒಳಗೂ ಸೇರ್ಸಕ್ಕಿಲ್ಲ, ಬೀದಿನೇ ಗತಿ. ಪ್ರೀತಮ್, ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ಅವರಿಬ್ಬರು ಬಂದಿದ್ದಾರೆ. ಅವ್ರು ಬಂದ್ರೆ ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಬೇಜಾರಲ್ಲಪ್ಪ, ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕೆ? ಏನಾದ್ರೂ ಕಿರಿಕಿರಿ ಮಾಡಿದ್ರೆ? ಏನಾದ್ರು ಮಾಡಿದ್ರೆ ಪರವಾಗಿಲ್ಲಪ್ಪ, ಒಳಗಡೆ ನಗ್ನಗ್ನ ಮಾತಾಡ್ಕೊಂಡು ಕೂತಿದ್ದಾರೆ. ನನ್ಗೆ ಅದೇ ಟೆನ್ಷನ್ನು. ಹೊಡೆದಾಡೋ ದುಷ್ಟನ್ನ ಎದುರಿಸ್ಬೋದು, ನಗ್ನಗ್ನ ಮಾತಾಡೋ ದುಷ್ಟನ್ನ ಹೇಗೆ ಎದುರಿಸೋದು ಹೇಳಿ? ನಿಮ್ಮ ಅತ್ತೆ ನಮ್ಮ ಜೊತೆ ನಗ್ನಗ್ತ ಮಾತಾಡ್ತಿದ್ದಾರೆ ಅಂದ್ರೆ ನಮ್ ಜೊತೆ ಹೊಂದ್ಕೊಳಕ್ ಶುರು ಮಾಡಿದ್ದಾರೆ ಅಂತ ಅರ್ಥ. ಅದ್ ಸರಿ, ಏನ್ ಗಮಗಮ ಅಂತ ಅಡಿಗೆ ವಾಸನೆ ಬರ್ತಾ ಇದೆ, ಏನ್ ವಿಶೇಷ? ಅತ್ತೆಗೋಸ್ಕರ ಅಮ್ಮ ಮಾಡ್ತಿರೋ ಔತಣ. ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರಂತೆ. ಅವಾಗಿಂದ ಮಗಳನ್ನ ರೂಮಲ್ಲಿ ಕೂರ್ಸ್ಕೊಂಡು ಕೊರಿತಾ ಇದ್ದಾರೆ. ಅವಳು ಮೊದಲೇ ಕೀ ಕೊಟ್ರೆ ಕುಣಿತಾಳೆ. ಅದೇನೇನು ತಲೆಗೆ ಐಡಿಯಾ ಕೊಡ್ತಾರೋ ಏನೋ, ಒಂದು ಗೊತ್ತಾಗ್ತಾ ಇಲ್ಲ. ಹಾಗೆಲ್ಲ ಏನೂ ಆಗಲ್ಲ, ಯೋಚನೆ ಮಾಡ್ಬೇಡ. ಒಟ್ಟಿನಲ್ಲಿ ನಿಮ್ಮ ಅತ್ತೆ ದೆಸೆಯಿಂದ ನಮ್ಗೆಲ್ರಿಗೂ ಹಬ್ಬದ ಊಟ. ಓಕೆ, ಕಮಾನ್, ಯು ವಿಲ್ ಎಂಜಾಯ್. ಏನಾಯ್ತು? ಸರ್ಟಿಫಿಕೇಟ್ಗಳಿಲ್ಲ, ಕೆಲಸ ಕೊಡಕ್ಕಾಗಲ್ಲ ಅಂದ್ಬಿಟ್ರಕ್ಕ. ಅವತ್ ಬ್ಯಾಗ್ ಜೊತೆಗೆ ನನ್ನ ಸರ್ಟಿಫಿಕೇಟ್ಗಳು ಕಳ್ದು ಹೋಗಿರ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಾಗ್ಲೇ ಕೆಲಸ ಸಿಕ್ಬಿಟ್ಟಿರ್ತಿತ್ತು. ಐಮ್ ಸಾರಿ ವಿನುತಾ, ಇದಕ್ಕೆಲ್ಲ ನಾನೇ ಕಾರಣ. ಅವತ್ತು ನಾನು ಗಮನ ಇಟ್ಟು ಆ ಬ್ಯಾಗ್ಗಳನ್ನ ನೋಡ್ಕೋಬೇಕಿತ್ತು. ಈಗ ಆ ಬ್ಯಾಗ್ ಎಲ್ಲಿದೆಯೋ ಏನೋ. ಹೋಗ್ಲಿ ಬಿಡಕ್ಕ, ನೀ ಹೇಗಿದ್ಯಾ? ಇನ್ನೂ ಆ ಹುಡುಗನ ನೆನಪು ಕಾಡ್ತಿದ್ಯಾ? ಯೋಚನೆ ಮಾಡ್ಬೇಡಕ್ಕ, ಆ ಹುಡುಗ ನಿನ್ಗೋಸ್ಕರನಾದ್ರೂ ಎಲ್ಲೇ ಬಿದ್ದಿದ್ರು ಬಚಾವಾಗಿ ಬರ್ತಾನೆ. ನಿನ್ ಕೈ ಹಿಡ್ಕೊಂಡು ಅವನ್ ಕನ್ಸಿನ ಲೋಕಕ್ಕೆ ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ವಿನು, ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತಾನು ಗೊತ್ತಾಗಲ್ವಲ್ಲ ನಿಂಗೆ. ನಾನೇನಂದೆ ಅಕ್ಕ? ನನ್ ಮನ್ಸಲ್ಲಿ ಅವನ ಬಗ್ಗೆ ಆ ಥರ ಭಾವನೆ ಏನೂ ಇಲ್ಲ. ಅಯ್ಯೋ ಪಾಪ ಅನ್ನಿಸ್ತು ಅಷ್ಟೇ ಅಂತ ಹೇಳ್ತೀಯಾ? ವಿನು, ಅವನು ಅಲ್ಲ, ಅವರು ನಿಂಗಿಂತ ದೊಡ್ಡವ್ರು ತಾನೇ ಅವರು. ಹೌದು ಹೌದು, ಅವ್ರು ನನ್ಗಿಂತ ದೊಡ್ಡವರೇನೆ. ಹಾಗಾದ್ರೆ ಅವ್ರು ನನ್ಗೇನಾಗ್ಬೇಕಕ್ಕ? ಭಾವ ಬಾವ ಬಾವ ಬನ್ನಿ ಬಾವ, ಬಾವ ಊಟ ಮಾಡಿ ಬಾವ, ಬಾವ ಕೈ ತೊಳ್ಕೊಳ್ಳಿ ಬಾವ. ಸುಮ್ಮನಿರೇ, ಯಾರಾದ್ರೂ ಕೇಳಿಸ್ಕೋತಾರೆ. ಹಾ, ಊಟ ರೆಡಿ ಇದೆ, ವೈಶಾಲಿ ಆಂಟಿನ ಊಟಕ್ಕೆ ಕರ್ಬಾ. ಹೋಗಕ್ಕ, ಅವ್ರ ಮೂತಿ ನೋಡಕ್ ನಂಗೆ ಬೇಜಾರು. ಹೋಗಮ್ಮ ಪ್ಲೀಸ್ ಅಲ್ವಾ, ಹೋಗಮ್ಮ ಹೋಗೆ. ಏನಿದು ಮಮ್ಮಿ? ಈ ಕೊಂಪೆಯಿಂದ ನಿನ್ಗೆ ಮೋಕ್ಷ ಬೇಕು ತಾನೆ? ಬೇಕು. ಆದ್ರೆ ಇದೇನಿದು? ಈ ಕತ್ಲೆ ಗುಡಿಸ್ಲಲ್ಲಿ ನಿನ್ ಮಗು ಹುಟ್ಟಿ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿ ಕೂಲಿ ನಾಲಿ ಮಾಡ್ಕೊಂಡು ಬದುಕೋದ್ ಬೇಡ ತಾನೆ? ಬದುಕಬಾರ್ದು. ನಿನ್ ಮಗು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ನರಳಿ ಬಡತನದಲ್ಲೇ ಸಾಯಬಾರ್ದು ತಾನೆ? ಇಲ್ಲ, ಹಾಗಾಗ್ಬಾರ್ದು. ಸರಿ, ಹಾಗಿದ್ರೆ ನಾನ್ ಹೇಳ್ದಾಗ ಕೇಳು. ಹೇಳು.
ತಗೋ ಇದನ್ ಕುಡಿ. ಕುಡಿದ್ರೆ ಮುಂದಿನ ಪ್ರಶ್ನೆ ಆಮೇಲೆ, ಮೊದ್ಲು ಕುಡಿ. ಕುಡಿಮಾ. ಅದ್ಗೆ ಈ ದೀಪ್ತಿ, ನಿಮ್ ಮನೆ ಜನಕ್ಕೆ ಸ್ವಲ್ಪ ಮ್ಯಾನರ್ಸ್ ಅನ್ನೋದೇ ಇಲ್ವಾ? ರೂಮ್ ನಲ್ಲಿ ಯಾರಾದ್ರೂ ಮಾತಾಡ್ತಿರ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತ ಅಷ್ಟು ಗೊತ್ತಾಗೋದಿಲ್ವಾ ಅವ್ರಿಗೆ? ಡರ್ಟಿ ಜನ. ನಮ್ಮನೆಯಲ್ಲಿ ಯಾರಾದ್ರೂ ಈ ರೀತಿ ಮಾಡಿದಿದ್ರೆ ಕಪ್ಪೊಳಗ್ ಬಾರಿಸ್ತಿದ್ದೆ ನಾನು. ಈ ಮನೇಲಿ ಎಲ್ರಿಗೂ ಒಂದೊಂದು ರೂಮ್ ಇಲ್ಲ, ಇರೋದು 2 ರೂಮು. ಎಲ್ರು ಎಲ್ಲಾ ಕಡೆ ಓಡಾಡ್ತಿರ್ತಾರೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪರ್ಮಿಷನ್ ಕೇಳ್ಕೊಂಬರಷ್ಟು ದೊಡ್ಡ ರೂಮ್ ಇದೇನಲ್ಲ. ಬಾಗ್ಲಲ್ಲಿ ಬಂದು ನಿಂತ್ಕೊಂಡ್ರೆ ಇಡೀ ರೂಮೇ ಕಾಣುತ್ತೆ. ಇನ್ನು ಪಾಯಿಂಟ್ ನಂಬರ್ 3, ಪ್ರೈವೇಸಿಯಾಗಿ ಮಾತಾಡ್ಬೇಕು ಅಂತ ಇರೋರು ಹೀಗೆ ಬಾಗ್ಲು ತೆಕ್ಕೊಂಡು ಮಾತಾಡಬಾರ್ದು, ಬಾಗ್ಲು ಹಾಕೊಂಡು ಮಾತಾಡ್ಬೇಕು. ಪಾಯಿಂಟ್ ನಂಬರ್ 4, ಮನೆಗೆ ಗೆಸ್ಟ್ ಆಗಿ ಬಂದಿರೋರು ಮನೆಯವ್ರಿಗೆ ಬುದ್ಧಿ ಹೇಳಕ್ ಹೋಗ್ಬಾರ್ದು, ಇದು ಮ್ಯಾನರ್ಸ್ ಅಲ್ಲ. ಇನ್ನು ಪಾಯಿಂಟ್ ನಂಬರ್ 5, ಇಲ್ಲಿಗೆ ನಾನು ನನಗೋಸ್ಕರ ಬರ್ಲಿಲ್ಲ, ಊಟ ರೆಡಿ ಆಗಿದೆ ಕರೆದು ಬಾ ಅಂತ ಹೇಳಿ ಕಳಿಸಿದ್ರು, ಅದಕ್ಕೋಸ್ಕರ ಬಂದೆ. ಬನ್ನಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ. ಜಾಸ್ತಿ ಲೆಕ್ಚರ್ ಕೊಡ್ಬೇಡ. ನನಗೆ ಮಾತ್ರ ಮಾತಾಡಕ್ ಟೈಮ್ ಇಲ್ಲ, ಇನ್ನೊಂದ್ಸಲ ಬಂದಾಗ ಮಾತಾಡೋಣ. ನಿಂತ್ಕೊಳೆ ಮಮ್ಮಿ. ಅದ್ ಹಾಗೇನೆ ಜಗಳ ಗಂಟಿ, ಸಿಡ್ಕಿ, ಕೋತಿ, ಕೊಚ್ಚೆ ಮೇಲೆ ನೀನೇ ಕಲಿಸಿದ್ಯಾ? ನೀನು ಸರಿಯಾಗಿದ್ದಿದ್ರೆ ದೀಪ್ತಿ, ಇಂಥವ್ರ ಹತ್ರ ನಾನು ಅವಮಾನ ಮಾಡಿಸ್ಕೋಬೇಕಾಗಿರ್ಲಿಲ್ಲ. ಎನಫ್ ಇಸ್ ಎನಫ್. ಇನ್ನೊಂದು ನಿಮಿಷ ಕೂಡ ನಾನು ಈ ಮನೆಯಲ್ಲಿ ಇರಲ್ಲ. ಪ್ಲೀಸ್, ಅವಳು ಲೂಸ್ ತರ ಮಾತಾಡ್ ಹೋದ್ಲು ಅಂತ ನೀನ್ ಯಾಕೆ ಹೋಗ್ಬೇಕು? ಈಗೇನು ನೀನ್ ಹೇಳ್ದಾಗೆಲ್ಲ ನಾನು ಕೇಳ್ತಾ ಇಲ್ವಾ? ಕೊಡಿಲಿ, ನಾನೀಗ ಇದನ್ನ ಕುಡಿಬೇಕು ತಾನೆ, ಕುಡಿತೀನಿ.